ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಇದು ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಖ್ಯಾತ ಉದ್ಯಮಿ ಹಾಗೂ ಕಾನ್ಫಿಡೆಂಟ್ ಗ್ರೂಪ್ ಮುಖ್ಯಸ್ಥ ಸಿಜೆ ರಾಯ್ ಅವರ ಅನಿರೀಕ್ಷಿತ ಸಾವಿನ ಸುದ್ದಿ ಕೇಳಿ ಬಿಗ್ ಬಾಸ್ ಸೀಸನ್ 11ರ ವಿಜೇತ ಹನುಮಂತ ಅವರು ತೀವ್ರ ಆಘಾತ ವ್ಯಕ್ತಪಡಿಸಿದ್ದಾರೆ. ರಾಯ್ ಅವರ ನಿಧನದಿಂದ ಮನನೊಂದಿರುವ ಹನುಮಂತ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ತಮ್ಮ ಜೀವನದಲ್ಲಿ ರಾಯ್ ಅವರು ನೀಡಿದ್ದ ಬೆಂಬಲವನ್ನ ಸ್ಮರಿಸ್ತಾ ಕಣ್ಣೀರು ಹಾಕಿದ್ದಾರೆ. ಹನುಮಂತ ಅವರು ಸರಿಗಮಪ ಸ್ಪರ್ಧೆಯಿಂದ ಹಿಡಿದು ಬಿಗ್ ಬಾಸ್ ಗೆಲ್ಲೋವರೆಗೂ ಸಿಜೆ ರಾಯ್ ಅವರು ಬೆನ್ನೆಲುಬಾಗಿ ನಿಂತು ಆರ್ಥಿಕ ಸಹಾಯ ಮಾಡಿದ್ರು ಎಂಬುದು ಇಲ್ಲಿ ಗಮನಾರ್ಹ. ಹನುಮಂತ ಅವರು ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಅತ್ಯಂತ ಭಾವುಕರಾಗಿ ಬರೆದುಕೊಂಡಿದ್ದು, ನನ್ನ ಬದುಕಿಗೆ ದಾರಿ ದೀಪವಾಗಿದ್ದವರು ನೀವು. ನಿಮ್ಮ ಈ ಋಣವನ್ನ ಯಾವತ್ತೂ ಮರೆಯೋಕೆ ಸಾಧ್ಯವೇ ಇಲ್ಲ ಸರ್ ಎಂದು ರಾಯ್ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸರಿಗಮಪ ಸೀಸನ್ 15ರಲ್ಲೇ ರನ್ನರ್ ಅಪ್ ಆದಾಗ ಬಡ ಕುಟುಂಬದ ಹನುಮಂತನಿಗೆ ನೆರವಾಗಲು ರಾಯ್ ಅವರು ಮುಂದಾಗಿದ್ರು. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಹನುಮಂತ ವಿಜೇತರಾದಾಗ್ಲೂ ಸ್ವತಃ ರಾಯ್ ಅವರೇ ಭೇಟಿ ಮಾಡಿ ಹಣದ ರೂಪದಲ್ಲಿ ಬಹುಮಾನ ನೀಡಿ ಪ್ರೋತ್ಸಾಹಿಸಿದ್ರು. ಈ ಕುರಿತಾದ ಹಳೆಯ ವಿಡಿಯೋವನ್ನ ಹನುಮಂತ ಅವರು ಹಂಚಿಕೊಂಡಿದ್ದಾರೆ. ನಾನು ಬಿಗ್ ಬಾಸ್ ಮನೆಗೆ ಕಪ್ ಅದು ಇದು ಫೈನಲ್ ಆದಾಗ ಏನಪ್ಪ ಮನೆಗಿನಿ ಕಟ್ಟಿಸಿಲ್ಲ ಅಂದ್ರೆ ಇಲ್ಲಿ ಸರ ಇನ್ನು ಬಳಕೆ ಹೋಗಿ ಕಟ್ಟಿಸ್ತೀನಿ ರೀ ಅಂತಂದೆ. ಆಯ್ತಪ್ಪ ನಿಮ್ಮ ಮನೆಗೆ ನೀವು ಓಪನಿಂಗ್ ಕರಿ, ನಿಮ್ಮ ಊರಿಗೆ ಬಂದ ನನಗೆ ಕುರಿ ಕೊಡ್ಬೇಕು ನೋಡು ಅಂತಂದ್ರೆ ಆಯ್ತು ಸರ್ ಕೊಡಾನ್ರಿ ಸರ. ಮತ್ತು ನಮ್ಮ ರೆಸಾರ್ಟಿಗೆ ಬಿಡಕ್ಕೆ ಒಂದು 5 ಕುರಿ ಕೊಡು, ನಾವು ಸಾಕ್ತೀವಿ ಅಂದರು. ಆಯ್ತು ಸರ್ ನೀವು ಬರ್ರಿ ಸರ, ನಿಮ್ಗಿಂತ ಹೆಚ್ಚಿಂದ ಏನೈತಿ ಕೊಡಾನ್ರಿ ತಂದಿದ್ದೆ. ಮತ್ತು ನಿಮ್ಮ ಊರಿಗೆ ಬಂದ ನಮಗೆ ಏನು ಮಾಡ್ತೀವಿ ಅಡುಗೆ ಅಂದ್ರೆ ಕುರಿನ ಕೊಯ್ತೀವಿ ಬರ್ರಿ ಸರ ಅಂತಂದೆ. ಭಾರಿ ಖುಷಿ ಆದ್ರೆ ನಕ್ಕರು, ಭಾರಿ ಖುಷಿ ಪಡ್ತಿದ್ರು. ನಮ್ಮ ಆಗಲಿ ನಮ್ಮ ಅವ್ವ ಅಪ್ಪ ನೋಡಿದ್ರೆ ಭಾರಿ ಖುಷಿ ಪಡ್ತಿದ್ರು. ಯಾಕಂದ್ರೆ ನಮ್ಮದು ಅದು ಲಂಬಾಣಿ ಡ್ರೆಸ್ ನೋಡಿ ಭಾರಿ ಇಷ್ಟಪಡೋರು. ಅದು ಭಾಳ ಬೇಜಾರೈತಿ. ಈ ನಡುವೆ ಲಾಸ್ಟ್ ಯಾವಾಗ ಅವ್ರ ಜೊತೆ ಮಾತಾಡಿದ್ರಿ? ಅದೇ ಸರ್ ಬಿಗ್ ಬಾಸ್ ಫೈನಲ್ ಆತಲ್ಲ ಆವಾಗ ಮಾತಾಡಿದ್ವಿ. ಮತ್ತು ಅದಕ್ಕಿಂತ ಮುಂಚೆ ನಾವು ಸರಿಗಮಪ ಫೈನಲಿಸ್ಟ್ ಆದಾಗ ಅವ್ರು ರೆಸಾರ್ಟಿಗೆಲ್ಲ ಹೋಗಿ ಅಲ್ಲಿ ತಿಂದು ಇದ್ದು ಕ್ರಿಕೆಟ್ ಆಡಿ ಇದ್ವಿ. ಮತ್ತು ನಮ್ಮ ತಂಗಿ ಡಿಗ್ರಿ ಕಲಿಯಾಕೆ 50,000 ಕೊಟ್ಟಿದ್ರು. ಮತ್ತು ಡಿಗ್ರಿ ಮುಗಿದಿಂದ ಕರ್ಕೊಂಬ ನಿಮ್ಮ ತಂಗಿಗೆ ನನ್ನ ಕಂಪ್ನಿಯಾಗ ಕೆಲಸ ಕೊಡ್ತೀನಿ ಅಂದಿದ್ರು. ನಾವು ಕೇಳಿದ್ರು ಅವರು, ನಿಮ್ಮ ತಂಗಿ ಡಿಗ್ರಿ ಮುಗೀತೇನಪ್ಪ ಕರ್ಕೊಂಬ ಅಂಥೇಳಿ. ಮತ್ತು ನಾವು ಅದು ರೊಕ್ಕ ಇಸ್ಕೊಂಬರಕ್ಕೆ ಹೋದಾಗ ಮತ್ತೆ ಕೇಳಿದ್ರು, ಇಲ್ಲ ಸರ ನಾವು ಕಳ್ಸಂಗಿಲ್ಲ ರೀ, ನಮಗೆ ಬೆಂಗಳೂರು ಸರಿಯಾಗಲ್ಲ ಅಂಥೇಳಿ ನಾವು ಕಳಿಸ್ಲಿಲ್ಲ ರೀ. ಅದ್ರ ಭಾರಿ ಅವರು ಒಮ್ಮೆ ಕೊಟ್ಟನೆ ಬಿಡು ಕೈ ಬಿಟ್ಟನೆ ಬಿಡು ಅಂತಿದ್ದಿಲ್ಲ ರೀ. ಅವರು ಯಾವಾಗಲೂ ನೆನಪಿಟ್ಕೊಳ್ಳೋರಿ. ಏನು ಮಾಡಕತ್ತಿಪ್ಪ ಹನುಮಂತೇಳಿ ನಾವು ಅವ್ರ ಗನ್ಮ್ಯಾಗ ಶಿವಣ್ಣ ಅಂತೇಳಿದ್ರಿ ರೀ. ಅವ್ರವ್ರು ಫೋನ್ ಹಚ್ತಿದ್ದೆ, ಸರಿ ಇಲ್ಲ ಅದ್ರಪ್ಪ ಅಂತೇಳಿ ಮಾತಾಡ್ತಿದ್ರಿ. ಭಾರಿ ಚಲೋ ಇದ್ರಿ, ಅದು ಮರೀತಿದ್ದಿಲ್ರಿ. ಭಾರಿ ಒಳ್ಳೆ ಮನುಷ್ಯ. ಸಿಜೆ ರಾಯ್ ಅವರು ಕೇವಲ ಉದ್ಯಮಿಯಾಗಿ ಅಷ್ಟೇ ಅಲ್ಲದೆ ಪ್ರತಿಭಾನ್ವಿತ ಬಡ ಕಲಾವಿದರಿಗೆ ನೆರವಾಗುವ ಮೂಲಕ ಮಾದರಿಯಾಗಿದ್ರು. ಹನುಮಂತನಂತಹ ಕಲಾವಿದರಿಗೆ ಸಕಾಲದಲ್ಲಿ ಸಹಾಯ ಹಸ್ತ ಚಾಚಿ ಅವರ ಬದುಕನ್ನ ಕಟ್ಟಿಕೊಡಲು ನೆರವಾಗಿದ್ದ ರಾಯ್ ಅವರ ಅಗಲಿಕೆ ಸುದ್ದಿ ಕೇಳಿ ಮನಸ್ಸು ಭಾರವಾಗಿದೆ ಎಂದು ಹನುಮಂತ ತಿಳಿಸಿದ್ದಾರೆ. ರಾಯ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿರುವ ಅವರು ತಮ್ಮ ಬೆಳವಣಿಗೆಯ ಹಿಂದೆ ರಾಯ್ ಅವರ ದೊಡ್ಡ ಪಾತ್ರವಿರುವುದನ್ನ ಕೃತಜ್ಞತೆಯಿಂದ ನೆನೆದಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ಕರ್ನಾಟಕ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.